ಶಕುನಿ, ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನನ್ನು ಆತನ ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ನೀನು ಗೈದ ಶಪಥವೇನಾಯಿತು? ನಿನ್ನ ಪ್ರತಿಜ್ಞೆ ಏನಾಯಿತು? ನಿನ್ನ ರೋಷವೇನಾಯಿತು ಶಕುನಿ? ನಿನ್ನ ರೋಷವೇನಾಯಿತು? ಸದ್ಧೋ ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅಧಮ ಮರುಳುಗಳೇ ಸದ್ಧೋ. ಏನಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಭಾರತ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆ ಪ್ರವೀಣ, ಮಾತ್ಸರ್ಯದ ಮಹಾನ್ ನಿಪುಣ. ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಭ. ದುರ್ಯೋಧನ, ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಹಂದು ನಿರಪರಾಧಿಗಳು, ಹಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮಧಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ದುರ್ಯೋಧನ. ಅಂದು ನನ್ನ ತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ, ಒಂದೇ ಒಂದು ಒಳಲೆ ನೀರನ್ನು ನೀಡುತ್ತಿದ್ದೆ. ಆ ನನ್ನ ಸಹೋದರರು ಅದೆಲ್ಲವನ್ನೂ ನನಗಿತ್ತು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಈ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಚಳಿಯದೆ ಉಳಿದು ನಿರಂತರ ಬಡವಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶನಾಗಿದ್ದೇನೆ ದುರ್ಯೋಧನ, ಕೃಶನಾಗಿದ್ದೇನೆ. ದುರ್ಯೋಧನ, ನನ್ನೀ ದೇಹವನ್ನು ಅಣುವಾಗಿ ಸುಂದರಿಸಿದರು. ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಬೇರಿನ್ನಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ರಸಲ ಸಾಧ್ಯ. ಬೇರಿನ್ನಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ರಸಲ ಸಾಧ್ಯ. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ದಗದಗ 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 ನೆತ್ತಿಗೆ ದೇಶ ಜಾಲೆ ಬಯಸುತ್ತಿದ್ದ ಘೋಷಕರಾಳೆ. ದಗದಗ ನೆತ್ತಿಗೆ ದ್ವೇಷ ಜಾಲೆ ದಯಿಸುತ್ತಿದ್ದ ಘೋಷಕರಾಳೆ. ಹರಣಿಗೆ ದಾಹವು ಎಲ್ಲೆಲ್ಲೋ ಉಳಿಯುವುದೆಂತ ಪೂರ್ವಾಂಶದರು. ಹರಣಿಗೆ ದಾಹವು ಎಲ್ಲೆಲ್ಲೋ ಉಳಿಯುವುದೆಂತ ಪೂರ್ವಾಂಶದರು. ದಗದಗ 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 ನೆತ್ತಿಗೆ ದೇಶ ಜಾಲೆ ದಯಿಸುತ್ತಿದ್ದ ಘೋಷಕರಾಳೆ.
ನಿನ್ನಯ ಸೇಡು 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 ಹೆಮ್ಮರವಾಗಿಯೂ ತೆನ್ನಯ ಸೇಡು ಬಸಾಣವನ್ನು ಪುಟು ಕೌರವನಾಡು ಹೆಮ್ಮರವಾಗಿಯೂ ತೆನ್ನಯ ಸೇಡು ಮಸಾಣವನ್ನು ಪುಟು ಕೌರವನಾಡು ದಗ 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 ಎತ್ತಿಗೆ ದೇಶ ಪೋಷಕರಾಳೆ ದಗ 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 ದುರ್ಯೋಧನ, ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಛತ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾಜರಿಂದ ಓಲೈಸಿಕೊಂಡು ರಾಜ್ಯಭಾರವನ್ನು ಮಾಡುವುದಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಅಡಿಗಳಿಗೂ ನಿನ್ನನ್ನು ಅಡ್ಡದಾರಿಗೆ ಎಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸು. ಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನೀರಾಂಜನವನ್ನು ಮಾಡಿಸುವೆನು. ದುರ್ಯೋಧನ, ನಿನಗೆ ನರಕದ ಭಯಾನಕ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿನಗಾಗುವ ಹಿಂಸೆಯು ಭಯಾನಕವಾದುದು, ಅತಿ ಭಯಾನಕವಾದುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆನು. ನರಕದ ಮಾರ್ಗವನ್ನೇ ಇಡಿಸುವೆನು. ನರಕದ ಮಾರ್ಗ ಇನ್ನಾರಿಗೆ? ನಿನಗೆ. ನಿನಗೆ ಪರಮವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಸಾರ್ವಭೌಮ. ಆಗಲಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಲ್ ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೆಲ್ಲ ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಶ್ವೈತ ಕಲಹ ಇದು ಉಚಿತವೇ ಮಾವ. ಆ ದಿನ ನಾನು ದ್ವಾರಕಿಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು ಶಕುನಿ, ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ, ಅವನ ಮಾತು ಪರಿಚಯವಲ್ಲ ಬಿಡು ದುರ್ಯೋಧನ.
ಕೃಷ್ಣನು ಅಸ್ಥಿರಾವಧಿಗೆ ಬಂದಿರುವರು. ನಾಳಿನ ಪ್ರಾತಃ ಕಾಲ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಆಹಾ, ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ತಮ್ಮ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜಾನ್ವಿತಕ್ಕೆ ಸಹೋದರ ಯದುನಂದನನ್ನು ಅಗ್ರಜಾನ್ವಿತಕ್ಕೆ ಯದುನಂದನನ್ನು ದೋಷಿ ಪುತ್ರ ಗೆಳೆಯ ವಿದುರನಂ ಸಂಧಿಸಲ್ ಕುಟೀರಗೆ ಪೋಯಪ್ಪನೈ ಸೈಸನ ಸದಳವು ಜನಗೆ ಅಗ್ರಜ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರನ ಮುರುಕು ಜೋಬಡಿಯನ್ನು ಆಶ್ರಯಿಸಿರುವನು. ಅದೆಷ್ಟೊಂದು ಹವಹೇಳನ, ಅವನದೆಷ್ಟೊಂದು ಹವಹೇಳನ. ಇದು ಅವಹೇಳನೂ ಅಲ್ಲ ಪ್ರಿಯ ಸಹೋದರ, ಯದುಮತಿಯ ಭಕ್ತ ಪರಾಧೀನನು. ವಿದುರ ಅಂತಹ ಭಕ್ತರು ಅವನಿಗೆ ಮತ್ತಿನ್ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ತಮ್ಮ, ನಡೆ ನಡೆ. ಕೃಷ್ಣನಿಗೆ ಸತ್ಕಾರ ಅಭಿಮಾನಶಾಲಿಯಾದ ಈ ನನ್ನ ಉದ್ದಂಡ ಸಹೋದರನನ್ನು ಸಮಾಧಾನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ನೋಡಿದೆ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು. ಮದಗ ಜಗಳ ಎಷ್ಟಿದ್ದರು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದಿರಲಿ ಮಾವ, ಈಗ ಏನು ಮಾಡುವುದು? ಆ ಕೃಷ್ಣನ ಸಂಧಾನಕ್ಕೆ ಒಪ್ಪಿಕೊಳ್ಳುವುದೋ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದಲ್ಲಿ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಅದಿರಲಿ, ನಿನಗೆ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಯಾರು ಅವನನ್ನು ಪರಮ ಪೂಜ್ಯರೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರೆಲ್ಲರನ್ನೂ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು
ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲಿರಿಸಿ ಸಹೋದರರನ್ನು ಸುರಪಾನವತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಕನ್ನಡೇ ಕೌರವೇಶ್ವರ. ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಹೇಗೆ ಕಳಿಸಿದೆ ಶಕುನಿ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು? ಕಾಳ ಸರ್ಪದ ವಿಷದ ಹಲ್ಲುಗಳನ್ನು ಕಿತ್ತು ಬಳಿಕ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ನೀನು ಹೇಳಿದಂತೆಯೇ ಕೃಷ್ಣನು ವಂಚಕನೇ ಇರಬಹುದು ಶಕುನಿ. ಆದರೆ ಅವನ ಮೇಲಿನ ಕೋಪದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು 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 ಅದೇಕೆ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಏಕೆ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೋಮರಾಜ, ಸರಿಯಾಗಿ ಹೇಳಿದೆ. ಕೇಳು, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಸಹ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರು. ಏನದು? ಸಮಯ ಬಂದಾಗ ತಿಳಿಸಿ. ನೀನಿನ್ನು ನಡೆ ದುರ್ಯೋಧನ. ಆಗಲೇ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನು ಮಾಡೋದಿಲ್ಲ. ನಡೆ, ಹೋಗೋಣ. ನಡೆ ದುರ್ಯೋಧನ, ನಡೆ ನಡೆ ನಡೆ. ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಬೋರ್ಗರುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡಗಳನ್ನೆಬ್ಬಿಸಿ ದೇಶಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತಿಮತ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಆಗಲೇ ನನಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರ ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ದುರ್ಯೋಧನ, ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಪಾಂಡವರಿಗೆ ಜಯವೋ, ಶ್ರೀ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರ ಆನಂದ. ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದ
ರಮಣ ಶ್ಯಾಮಲಕಾಯ ಕೃಷ್ಣ ಶ್ರೀ ಸ್ವಾಮಿ ರಮಣ ಸ್ವಾಮಿ ರಮಣ ಶ್ಯಾಮಲಕಾಯ ಕೃಷ್ಣ ಶ್ರೀ ಸ್ವಾಮಿ ರಮಣ ವಾಸುದೇವ ಪರಮಾತ್ಮ ಮೌನೀಂದ್ರ ಋತ ನಾಮ ಸಂಪೂರ್ಣ ಕಾಮ ಪರಮಾತ್ಮ ವಾಸುದೇವ ಮೌನೀಂದ್ರ ಋತ ನಾಮ ಸಂಪೂರ್ಣ ಕಾಮ ಮುನಿಕೂಲ ಸೋಮ ದಿದಿಸೂತ ಭೀಮ ಪರಮಾತ್ಮ ವಾಸುದೇವ ಮುನಿಕೂಲ ಸೋಮ ದಿದಿಸೂತ ಭೀಮ ಮುನಿಕೂಲ ಸೋಮ ದಿದಿಸೂತ ಭೀಮ ಪರಮಾತ್ಮ ಮುನಿಕೂಲ ಸೋಮ ದಿದಿಸೂತ ಭೀಮ ಮುನಿಕೂಲ ಸೋಮ ದಿದಿಸೂತ ಭೀಮ ಮುನಿಕೂಲ ಸೋಮ ದಿದಿಸೂತ ಭೀಮ ಸ್ವಾಮಿ ರಮಣ ಶ್ಯಾಮಲಕಾಯ ಕೃಷ್ಣ ಶ್ರೀ ಸ್ವಾಮಿ ರಮಣ ಪರಮಾತ್ಮ ಪಾಂಡವ ಬಾಲ ಪವನ ಲೀಲಾ ವಾಸುದೇವ ಶ್ರೀಹರಿ ಪಾಂಡವ ಬಾಲ ಪವನ ಲೀಲಾ ಸುತ ಜನ ಪಾಲ ವೇಣು ಗೋಪಾಲ ಶ್ರುತ ಜನ ಪಾಲ ವೇಣು ಗೋಪಾಲ ಶ್ರುತ ಜನ ಪಾಲ ವೇಣು ಗೋಪಾಲ ಸ್ವಾಮಿ ರಮಣ ಶ್ಯಾಮಲಕಾಯ ಕೃಷ್ಣ ಶ್ರೀ ಸ್ವಾಮಿ ರಮಣ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿ ನೀರಿ ಎಂದಿಗೆ ಪರಮಾತ್ಮನಾದ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯ ಹಸ್ತವನ್ನು ತನ್ನ ಮಸ್ತಕದ ಮೇಲಿರಿಸುವನೋ ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರೋ ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು ಯಾವಾತನು ಸಕಲ ಜೀವರಾಶಿಗಳಿಗೂ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿಯು ಸರ್ವಜ್ಞನೂ ಸರ್ವವ್ಯಾಪಿಯೂ ಆದ ಭಗವಂತನಾದ ಶ್ರೀ ಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವನು. ಆತನಿಗಾಗಿ ಸಕಲ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿ ಕಾದಿರುವನು ಸಾರ್ವಭೌಮನು. ಹೀಗಿರುವಾಗ ಈ ದೀನನ ಮೇಲೆ ದಯ ತೋರುವೆಯಾ ಪ್ರಭುವೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವನು ಪರಮಾತ್ಮ.
ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. ಪರಮಾತ್ಮ ನಿನ್ನ ಪಾದಕ್ಕೆ ಅರ್ಪಿತವಾಗಲೇ ತಂದೆ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿತಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿತಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ ವಾರಿದ ಮಾಲ. ಪರಮಾತ್ಮ ವಾಸುದೇವ. ರುಕ್ಮಿಣಿ ಲೋಲ ವಾರಿದ ಮಾಲ ವರಗುಣಶೀಲ ವಸುದೇವ ಪಾಲ. ವಾಸುದೇವ ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ಕಾಯ. ಪರಮಾತ್ಮ ವಾಸುದೇವ. ನೀರಜಲೋಚನ ದರುಶನ ಕಾಯ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ. ಹೊಟ್ಟ ಶುರು ಮಾಡಿದ್ದೀರಾ? ಕುಶಲವೇ? ಪರಮಾತ್ಮ ವಾಸುದೇವ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನಾವಿತ್ತೆಯಾ ಪ್ರಭುವೇ. ಪರಮಾತ್ಮ ನಿಮ್ಮ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವು ಪಾವನವಾಯಿತು ದೇವ. ಈ ನನ್ನ ಜನ್ಮವು ಸಾರ್ಥಕವಾಯಿತು ದೇವ, ಸಾರ್ಥಕವಾಯಿತು. पटना पटना प्रथम वंदनवय्य परम पुरुष दश वंदनवय्य दशरथ रामनम पोल्वा
ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಃ ವಾಸುದೇವ ಬೆಳಗಿದ ಯಾಮನ ಮಂದಿರದೆ ಪರಮಾತ್ಮ ಬೆಳಗಿದ ಯಾಮನ ಮಂದಿರದೆ ಹರಿಸಿದ ಯಾ ಅಂಧಕಾರವ ಮನದೆ ಹರಿಸಿದ ಯಾ ಅಂಧಕಾರವ ಮನದಿ ಬೆಳಗಿದ ಯಾಮನ ಮಂದಿರದಿ ಪಾಲಕಡಲೋಳು ಪರಮಾತ್ಮ ವಾಸುದೇವ ಪಾಲಕಡಲೋಳು ಲೀಲೆಯಿಂದಾಡುತ್ತ ಲೋಲಲೋಚನ ಬಂದೆಯ ಕಡುಸಿದೆಯಾದ ಈ ಗಡನ ಕಡೆದು ಹರಿಯೇ ಪರಮಾತ್ಮ ಕಡುಶಿಲೆಯಾದ ಈ ಗಡನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮುರುಗೇಳಿ ದುರುಳ ಹಿರಣ್ಯನ ಕರಳನು ಕೊರಳಲು ಪರಮಾತ್ಮ ಕರಳ ಮೊರೆಗೇಳಿ ದುರುಳ ಹಿರಣ್ಯನ ಕರಳನು ಕೊರಳಲು ಬಿಡಿದೆಯ ಕರಿಯ ಮೊರೆಗೇಳಿ ಹರಿಯ ತಾ ಬಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ ಪರಮಾತ್ಮ ಕರಿಯ ಮೊರೆಗೇಳಿ ಹರಿಯ ತಾ ಬಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪಲೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಿನ್ನ ಕೊಂಡಾಟವೂ ಆಗಿರಲಿ, ಮಾರ್ಗಾಯಾಸದಿಂದ ನಾನು ಬಹಳವಾಗಿ ದಣಿದು ಬಂದಿರುವೆನು. ಮೊದಲು ನನಗೇನಾದರೂ ಆಹಾರವನ್ನು ಕೊಡುವಿದರಾ? ಪರಮಾತ್ಮ ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಡಗಿಸಿಟ್ಟುಕೊಂಡು ಸಕಲ ಜರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ಪರಮಾತ್ಮ ಅದು ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರಿವಾ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿದ್ದ ನನ್ನನ್ನು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ಇಲ್ಲಿವರೆಗೂ ಕರೆತಂದಿರುವುದು. ಇದರ ನೀನೇನು ಸಾಮಾನ್ಯನೇ? ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಪರಮಾತ್ಮ ಇದರ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ ನಿನ್ನಿ ಗುಣಸಾಗರ ವಿದುರ ನಿನ್ನಿ ಗುಣಸಾಗರ ನುಡಿಯಮೃತಮಯ ಭಕ್ತಿಯು ಜಗದಿ ಅಪಾರ. ನಿನ್ನ
ಇದರ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿದಿದೆ. ಅದು ಆಗಿರಲಿ, ಮೊದಲು ನನಗೆ ಏನಾದರೂ ಆಹಾರವನ್ನು ಕೊಡುವುದಿರಾ? ಪರಮಾತ್ಮ, ತನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು? ಏನು ಹೇಳಿದೆ? ಕ್ಷೀರವೇ ನನಗತ್ಯಂತ ಪ್ರಿಯವಾದ ಆಹಾರವೂ ಅದಲ್ಲವೇ? ಹಿಂದೆ ಕುಚೇಲನು ಬಹಳ ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮನಾದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಪರಮ ಪವಿತ್ರೆಯಾದ ಶಬರಿಯು ಬಲು ಪ್ರೀತಿಯಿಂದ ಕಚ್ಚಿ ನೋಡಿ ಆರಿಸಿ ಇಟ್ಟ ಹಣ್ಣುಗಳ ರುಚಿಯು ಈಗಲೂ ಜ್ಞಾಪಕಕ್ಕೆ ಬರುತ್ತಿರುವುದು. ಇದರ ಪರಮಾತ್ಮ, ನಿನ್ನಲ್ಲಿರುವ ಈ ಕ್ಷೀರವು ಅದೆಲ್ಲಕ್ಕಿಂತಲೂ ಅತ್ಯುತ್ತಮವಲ್ಲವೇ? ಅದನ್ನೇ ಕೊಡುವುದಿರ? ಹಾಗೆ ಆಗಲಿ ಪರಮಾತ್ಮ. ಇದರ ಪರಮಾತ್ಮ, ಏಕೆ ಏನಾಯಿತು? ಏಕೆ ಈ ರೀತಿ ವಿಚಲಿತನಾಗಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದಂತಹ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಉಳಿದುದನ್ನು ನಾನೇ ಪ್ರಸಾದ ರೂಪದಲ್ಲಿ ಪಾನ ಮಾಡಿದೆನು ದೇವ. ಏನು ಹೇಳಿದೆ? ನನಗರ್ಪಿಸಿದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಬೇಕಲ್ಲವೇ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ನೋಡೋಣ. ಆಗಬಹುದು ಪರಮಾತ್ಮ. ಪರಮಾತ್ಮ, ಇದೋ ಸ್ವೀಕರಿಸಿ. ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂಥ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ಇದರ ನಿನ್ನ ಮನದಲ್ಲಿ ಭಕ್ಷಿ ಎಂಬ ಕ್ಷೀರಸಾಗರನ್ನಿಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿದೆಯಲ್ಲ, ಅಲ್ಲಿ ನೋಡುವುದಿರ? ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ವಾಸುದೇವ, ಬ್ರಹ್ಮಾಂಡೀಶಂ ಭುವಿಯೋ ಭಕ್ತಜನ ಪರಿಪಾಲಿತಂ ಸಪ್ತಾದಿಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ. ಪರಮಾತ್ಮ, ಇದರ ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿತೈ ಮುರಳೀಧರ ಕರುಣಾಕರ ಪಾಲಿತೈ ಸಾಗರಾಶಯನ ಕ್ಷೀರಸಾಗರಾಶಯನ. ವಾಸುದೇವ, ವಾಮನ ರೂಪದ ಬಲಿಹರ ನಿನ್ನ ನಾಮಾದಿದೇವ ಬರುವ ಮತ. ಪರಮಾತ್ಮ, ವಾಸುದೇವ, ವಾಮನ ರೂಪದ ಬಲಿಹರ ನಿನ್ನ ನಾಮಾದಿದೇವ ಬರುವ ಮತ. ಪಾಮರರುಳು ನೀ ಕರುಣೆಯ ತೋರಿ ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರಾಶಯನ ಕ್ಷೀರ ಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿತೈ ಮುರಳೀಧರ ಕರುಣಾಕರ
ಇದರ ಕ್ಷೀರಸಾಗರ ಶಯನಾದ ನೀವು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಿದ್ದೇವ. ಪರಮಾತ್ಮ, ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರಲ್ಲವೇ ದೇವ? ಇದರ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿಹ ನೀವು ಆ ಪಾಮರರಾದ ಪಾಂಡವರನ್ನು ರಕ್ಷಿಸುವ ಭಾರ ನಿಮ್ಮದು ಪರಮಾತ್ಮ. ಇದರ ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಕೃತೆಯ ಸುತರು ಸಧರ್ಮದೊಳಿರಲು. ಕೃತೆಯ ಸುತರು ಸಧರ್ಮದೊಳಿರಲು ಬಲುವೆತೆಯಿತರು ಕುರುನಂದನರು. ಪರಮಾತ್ಮ, ಅಧಿವೆತೆಯಿತರು ಕುರುನಂದನರು. ಸತ್ಯವಂತರಿಗೆ ಇರಬಲ್ಲದೆಗೆ. ಸತ್ಯವಂತರಿಗೆ ಇರಬಲ್ಲದೆಗೆ, ಕುಟಿಲ ಮತಿಗಳಿಗೆ ಶುಭ ಬಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ನಾನೆಂದು ಬಲು ಧರ್ಮವೆನ್ನೆರವ ಗುರುಕುಲವನ್ನು ಧರಿಸಿಸುವೆ. ವಿದುರ, ಪರಮಾತ್ಮ, ನಾನೆಂದು ಬಲು ಧರ್ಮವೆನ್ನೆರವ ಗುರುಕುಲವನ್ನು ಧರಿಸಿಸುವೆ. ಕೆಳಗೆ ಕೇಸರಿಯ ಬಣದು ಸಂಭೂತ ಕದನದಲ್ಲಿ ಜಯಗೊಳಿಸುವುದೇ. ವಿದುರ, ಪರಮಾತ್ಮ, ಕೆಳಗೆ ಕೇಸರಿಯ ಬಣದು ಜಂಬೂಕ ಕದನದಲ್ಲಿ ಜಯಗೊಳಿಸುವುದೇ. ಉಳಿಯುವರೆ ಕೌರವರು, ಉಳಿಯುವರೆ ಕೌರವರು. ಮದಂಗರವರ ದಂಪತನ ಗೈಯುವ ಯುಧಿಷ್ಠರಿಗೆ ಜಯಂತಿರವ ಕೊಡುಗೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನು ನನ್ನ ಸೋದರತೆಯಾದ ಕುಂತಿ ದೇವಿ ಬಳಿಗೆ ಹೋಗಿ ಒಂದು ವಿಚಾರವನ್ನು ತಿಳಿಸಿ ಆನಂತರ ದುರ್ಯೋಧನನ ರಾಜಸಭೆಗೆ ಬರುವನು. ನೀನು ಕೂಡ ಅಲ್ಲಿಗೆ ಭಾವಿದರ. ಹಾಗೆ ಆಗಲಿ ಪರಮಾತ್ಮ. ಜಗದ ಜೀವನದಾತನು ಪರಮಾತ್ಮ, ಆಡಿಸಿ ಕುಣಿಸಿ ಮಾಹಿಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ಪರಮಾತ್ಮ, ನಿಗಮ ಗೋಚರರೆ ನಿರ್ಮಲಾತ್ಮಕ ನಿಮ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ ವಲ್ಲವರಿಲ್ಲ ಜಗದ ಜೀವರಲಿ. ಪರಮಾತ್ಮ, ಇದರ ವಲ್ಲವರಿಲ್ಲ ಜಗದ ಜೀವರಲಿ. ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರ. ಪರಮಾತ್ಮ, ವಾಸುದೇವ, ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರ ಭವರೋಗ ವೈದ್ಯ ಶ್ರೀ ಪರಿತ